ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ನಾಮಪತ್ರ ಸ್ವೀಕೃತವಾಗಿದೆ. ಅಫಿಡವಿಟ್ ಸತ್ಯಾಸತ್ಯತೆಯನ್ನ ಕೋರ್ಟ್ ಮೂಲಕ ಪ್ರಶ್ನಿಸಬಹುದು ಎಂದು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ದೂರುದಾರ ಆಕ್ಷೇಪಣೆಯನ್ನ ತಿರಸ್ಕರಿಸಿ ರತ್ನ ಮಾಮನಿ ಅರ್ಜಿಯನ್ನ ಸ್ವೀಕೃತಗೊಳಿಸಿದ್ದಾರೆ. ಹೀಗಾಗಿ ರತ್ನ ಮಾಮನಿ ಬಿಗ್ ರಿಲೀಫ್ ಸಿಕ್ಕಿದೆ. ಯಜಮಾನ್ರು ನೇರ ಮಾಡ್ಯಾರೆ, ನಾವು ನೇರ ಮಾಡೇವಿ. ಹಿಂದಿನಿಂದ ಬೆನ್ನಿ ಚೂರಿ ಹಾಕೋ ಕೆಲಸ ಯಾವಾಗೂ ಮಾಡಬಾರ್ದು. ಅದು ನೀವೇ ಹೇಳ್ಬೇಕ್ರಿ, ನಾವು ಹೇಳಕ್ ಬರಲ್ಲ. ಈ ಟೈಮಲ್ಲಿ, ಈ ರಾಜಕೀಯ, ಈ ವೇಳೆಯಲ್ಲಿ ಸರಿ ಅನ್ಸಲ್ಲ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಅದು ಅಂಥದ್ದು ಮಾಡಿ ಗೊತ್ತಿಲ್ಲ. ನೀರು ಹಾಕಿದ್ರಿ, ದುಃಖ ಆಕತ್ರಿ. ಯಜಮಾನ್ರಿಲ್ಲ ಟೈಮಾಗ ನಮ್ಗೆ ದುಃಖ ಆಕತಿ, ಅದಕ್ಕೆ ಕಣ್ಣೀರು ಬರತ್ತವ ಅಷ್ಟೇ. ರೀ, ಮತ್ತೊಂದೇನು ಬೇರೆ ವಿಷಯ ಅಲ್ಲ. ಯಾಕಂದ್ರೆ ಅವ್ರಿದ್ದಿದ್ರೆ ಇನ್ನೂ ಈ ಟೈಪ್ ಏನು ಆಗ್ತಿಲ್ಲ ಅನ್ನೋ ಬೇಜಾರು. ವಿಜಯಪುರ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಮಪತ್ರ ತಿರಸ್ಕಾರವಾಗಿದೆ ಅಂತ ವದಂತಿ ಹಬ್ಬಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿದಾಡ್ತಾ ಇದ್ದು, ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ ಕೊನೆಗೂ ಸ್ಪಷ್ಟನೆ ನೀಡಿದ್ದಾರೆ. ಇದೆಲ್ಲ ಊಹಾಪೋಹ, ಕೆಲ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಾಮಪತ್ರ ಸ್ವೀಕೃತವಾಗಿದೆ. ಇಂಥ ಫೋಟೋ ವೈರಲ್ ಮಾಡಿದವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕರಿಸಲು ಸಿಎಂ ಕಚೇರಿ ಹಾಗೂ ಸಿಎಂ ಕಾನೂನು ಸಲಹಾ ತಂಡ ಪ್ರಯತ್ನಿಸುತ್ತಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಸಿಎಂ ಕಚೇರಿಯ ಸಿಬ್ಬಂದಿ ಹಾಗೂ ಸಿಎಂ ಲೀಗಲ್ ಟೀಮ್ ಸದಸ್ಯರು ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತಗೊಳಿಸುವಂತೆ ಒತ್ತಡವನ್ನ ಹೇರಲಾಗ್ತಿದೆ. ಜೊತೆಗೆ ತಮ್ಮ ಅಭ್ಯರ್ಥಿಗಳ ನಾಮಪತ್ರಗಳಲ್ಲಿ ಲೋಪಗಳಿದ್ರೂ ಅವುಗಳನ್ನು ಅಂಗೀಕರಿಸುವಂತೆ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಲಾಗುತ್ತಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿ, ಬಿಜೆಪಿ ಲೀಗಲ್ ಟೀಮು ಎಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಬಿಟ್ಟು ತಿರಸ್ಕಾರ ಮಾಡಿಸಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡ್ಕೊಂಡು ಬರ್ತಾ ಇದೆ. ಒಂದು ದೊಡ್ಡ ಲೀಗಲ್ ಟೀಮಲ್ಲಿ ಎಲ್ಲ ಅಫಿಡವಿಟ್ನ ಡೌನ್ಲೋಡ್ ಮಾಡಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಕೂಡ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳ ನಾನು ಎಲೆಕ್ಷನ್ ಕಮಿಷನ್ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಆಫೀಸನ್ನ ಕಾಲ್ ಡೀಟೇಲ್ಸ್ನ ತಾವೆಲ್ಲ ತೆಗೆಸ್ಕೊಳ್ಬೇಕು. ಅವರ ಕೆಲವು ಅಪ್ಲಿಕೇಶನ್ಸು ಬಹಳ ಡಿಫೆಕ್ಟಿವ್ ಇದೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕುರಿತು ಡಿಕೆ ಶಿವಕುಮಾರ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಮುಗಿಸಲು ಶೋಭಾ ಮುಂದಾಗಿದ್ದಾರೆ. ಇದಕ್ಕಾಗಿ ಬಿಜೆಪಿ ನಾಯಕರ ಜೊತೆ ಸೇರಿ ಷಡ್ಯಂತ್ರ ಹೆಣೆದಿದ್ದಾರೆ. ಶೀಘ್ರದಲ್ಲಿ ಈ ಕುರಿತು ಸಾಕ್ಷ್ಯ ಕೊಡ್ತೀನಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಇವರು ಸೇರ್ಕೊಂಡು, ಶೋಭಕನು ಸೇರಿಸ್ಕೊಂಡು ಯಡಿಯೂರಪ್ಪನವ್ರನ್ನ ಮುಗಿಸ್ಲಿಕ್ಕೆ ಏನ್ ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಜನ ಜಾಯಿತರಾಗಿದ್ದಂತ ವಿಚಾರ. ಯಾರನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ, ಸೌದಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ, ಇನ್ನು ಅನೇಕ ನಾಯಕರುಗಳು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಸದ್ಯ ನಿಮ್ಮ ತಟ್ಟೆಯಲ್ಲಿ ಅವ್ರನ್ನೇ ಕೇಳಿ ಹೇಳ್ತಾರೆ. ಹೇಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರನ್ನ ಮುಗಿಸೋದಕ್ಕೆ ಈಗ ನಾನು ಮುಗಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಬಿಚ್ಚಿ ಹೇಳಿಸಿ ಆಮೇಲೆ ನಾನು ಹೇಳ್ತೀನಿ. ಚುನಾವಣೆ ಕಾವೇರಿರುವ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಕುಟುಂಬಕ್ಕೂ ಚುನಾವಣಾ ಬಿಸಿ ತಟ್ಟಿದೆ. ಡಿಕೆಶಿ ಕುಟುಂಬ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಧರ್ಮಸ್ಥಳಕ್ಕೆ ಬಂದಿಳಿದ ವೇಳೆ ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ತಪಾಸಣೆಗೆ ಮುಂದಾಗಿದ್ದಾರೆ. ಇದು ಖಾಸಗಿ ಹೆಲಿಕಾಪ್ಟರ್, ತಪಾಸಣೆ ಮಾಡಲು ಅವಕಾಶವಿಲ್ಲ ಎಂದು ಪೈಲಟ್ ರಾಮದಾಸ್ ಹೇಳಿದ್ದಾರೆ. ಆಗ ಚುನಾವಣಾ ಅಧಿಕಾರಿ ಹಾಗೂ ಪೈಲಟ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊನೆಗೆ ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ಮತ್ತು ಡಿಕೆಶಿ ಕಾರನ್ನ ಕೂಡ ತಪಾಸಣೆಯನ್ನ ಮಾಡಿದ್ದಾರೆ. Election flight. Why do you need the election commission? We have already given the letter, no? So what is that's what I'm saying. That's what I'm saying. This is not an election flight. No. We have already given the letter. This is a private charter. Give me a second. Check. ಸಿಎಂ
ಬೊಮ್ಮಾಯಿ ಪತ್ನಿ ಚೆನ್ನಮ್ಮ ಮತ್ತು ಪುತ್ರ ಭರತ್ ಶಿಗ್ಗಾಂವಿ ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದರು. ಇದೇ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಸಿಎಂ ಪತ್ನಿ ಚೆನ್ನಮ್ಮ, ಜನರು ಅಭಿವೃದ್ಧಿ ಬಗ್ಗೆ ತುಂಬಾ ಮಾತನಾಡುತ್ತಿದ್ದಾರೆ. ಬೊಮ್ಮಾಯಿ ಮನೆಯಲ್ಲಿ ರಾಜಕೀಯ ಬಗ್ಗೆ ಚರ್ಚಿಸಲ್ಲ. ಶಿಗ್ಗಾಂವಿ ಸವಣೂರಿನ ಜನರ ಪ್ರೀತಿಯನ್ನ ನೆನೆತಾರೆ. ಮಗ ಉದ್ಯಮಿಯಾಗಿರಲಿ, ರಾಜಕೀಯಕ್ಕೆ ಬರೋದು ಬೇಡ ಅಂತ ಹೇಳಿದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಣುಮಕ್ಕಳು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅವರು ಈಗ ನಾವು ಗಾರ್ಮೆಂಟ್ ಇದು ಮಾಡಿದ್ದೀವಿ, ಆ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸ್ತಿದ್ವಿ. ಆ ಕೆಲಸದಿಂದನೂ ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ಈಗ ಸ್ವ ಉದ್ಯೋಗದ ಸಲುವಾಗಿ ಯೋಜನೆಗಳು ಮಾಡಿದ್ದಾರೆ. ಆ ಯೋಜನೆಯೂ ಖುಷಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಸವಣೂರು ಶಿಗ್ಗಾಂವ್ ಬಗ್ಗೆ ಭಾಳ ಮಾತಾಡ್ತಾರೆ. ನಮ್ಮ ಜನ ಹಿಂಗೆ, ನಮ್ಮ ಜನ ಎಲ್ಲಿ ಹೋದರೂ ನಮ್ಗೆ ಖುಷಿ ಕೊಡಿಸ್ತಾರೆ. ಎಲ್ಲಿ ಹೋದ್ರೂ ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಭಾಳ ಖುಷಿಯಿಂದ ನನ್ನ ನೋಡ್ಕೋತಾರೆ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಜನ ಎಲ್ಲನೂ. ನಾನು ವಾಪಸ್ ಅವ್ರಿಗೆ ಏನಾರು ಮಾಡಬೇಕು ಅಂತಂದರೆ ಅವರಿಗೆ ನೀರು ಸೂರು ಕೊಡಲೇಬೇಕು ಅಂತ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಶಕ್ತಿಯನ್ನು ತುಂಬಲು ಇದೇ 30ಕ್ಕೆ ರಾಜ್ಯಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧಿಸುತ್ತಿರುವ ಚನ್ನಪಟ್ಟಣಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಚನ್ನಪಟ್ಟಣ ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಜನರನ್ನ ಸೇರಿಸಲು ಸಿದ್ಧತೆಗಳು ಆಗ್ತಿವೆ. ಇಲ್ಲಿಂದ ಮಂಡ್ಯ ಮತ್ತು ಮೈಸೂರಿನಲ್ಲೂ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ. ಹೇಳಿ ಪಕ್ಷನೂ ಕೂಡ ನಿರ್ಧಾರ ಮಾಡಿದೆ. ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ ಒಂದು ಅವಕಾಶ ಸಿಕ್ಕಿರೋದು ನನಗೆ ಮತ್ತು ನನ್ನ ಎಲ್ಲ ಕಾರ್ಯಕರ್ತರುಗಳಿಗೆ ಭಾಳ ಖುಷಿಯಾಗಿದೆ. ಪ್ರಧಾನಮಂತ್ರಿಗಳು ಈ ದೇಶದ ನಮಗೆಲ್ಲ ಹೆಮ್ಮೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ನಮ್ಮ ತಾಲೂಕಿಗೆ ಬರ್ತಾರೆ, ಈ ಮಣ್ಣಿಗೆ ಅವರು ಕಾಲಿಡ್ತಾರೆ ಅಂತೇಳಿ ಭಾಳ ಉತ್ಸುಕವಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. 30ನೇ ತಾರೀಕು ಬಹುಶಃ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ನಾವು ಯಾವತ್ತೂ ನೋಡದೇ ಇರತಕ್ಕಂಥ ಒಂದು ಸುಂದರವಾದಂಥ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತೆ ಅನ್ನೋ ಒಂದು. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಮತದಾನಕ್ಕೆ 18 ದಿನ ಮಾತ್ರ ಬಾಕಿ ಉಳಿದಿದ್ದು, ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಇಬ್ಬರೂ ನಾಯಕರು ಒಟ್ಟಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಈ ಮೂಲಕ ಟಗರು ಮತ್ತು ಕನಕಪುರ ಬಂಡೆ ವಿರೋಧಿಗಳಿಗೆ ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಬಿಎಲ್ ಸಂತೋಷ್ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಸೋಮಣ್ಣನವರನ್ನ ನಿಲ್ಲಿಸಿದ್ದು ಅವರೇ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬಿಎಲ್ ಸಂತೋಷ್ ಏನು ಇಲ್ಲಿ ವೋಟರ? ಬಿಎಲ್ ಸಂತೋಷ್ ಸಂಪೂರ್ಣ ಆರ್ಎಸ್ಎಸ್ನವರು. ಅದಕ್ಕಾಗಿ ನನ್ನನ್ನ ಸೋಲಿಸಲೇಬೇಕೆಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಇಲ್ಲಿನ ಮತದಾರನ. ಬಸವರಾಜ ಬೊಮ್ಮಾಯಿ ಮೊದಲು ಅವರ ಕ್ಷೇತ್ರವನ್ನ ನೋಡಿಕೊಳ್ಳಲಿ ಎಂದು ಕಿಡಿಕಾರಿದ್ರು. ಬಿಎಲ್ ಸಂತೋಷ್ ಅವ್ರಿಗೆ ನಾನು ಸೋಲ್ಬೇಕು ಅನ್ನೋದು ಇರಬೇಕು ಅಷ್ಟೇನೆ, ದ್ವೇಷದಿಂದ ಅದು ಗೊತ್ತಾಯ್ತಾ. ಯಾಕಂದ್ರೆ ಅವರು RSS ಪಕ್ಕ RSS. ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ, ದ್ವೇಷ ಇಲ್ಲ. ಅವರಿಗೆ ಸಿದ್ದರಾಮಯ್ಯನ ಸೋಲಿಸಬೇಕು ಅನ್ನೋದು ಇರಬೇಕು ಮನಸ್ಸಿನಲ್ಲಿ. ಅದಕ್ಕಾಗಿ ಸೋಮಣ್ಣನಿಗೆ ನಿಲ್ಲಿಸಿರ್ತಕ್ಕಂಥವ್ರು ಅವರೇನೆ. ನಾನು ಭೂತಾನೂ ಅಲ್ಲ, ಪಿಶಾಚಿಯೂ ಅಲ್ಲ, ನಾನೊಬ್ಬ ಮನುಷ್ಯ, ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದವನು ಅಂತ ವರುಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಭೂತಾನೂ ಅಲ್ಲ, ಪಿಶಾಚಿನೂ ಅಲ್ಲ, ನಾನೊಬ್ಬ ಮನುಷ್ಯ. ಸಿದ್ದರಾಮಯ್ಯನವರು ನಮಗೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದವರು, ನನಗೇನೋ ದೊಡ್ಡ ನಾಯಕರು. ಹಾಗಾಗಿ ಅವರು ಎಷ್ಟು ಸಾರಿ ಬೇಕು ಅವ್ರು ಬರ್ತಾರೆ. ನಾನ್ಯಾರು ಅದನ್ನು ಕ್ವಶನ್ ಮಾಡೋಕ್ಕೆ ನನಗೇನು ಸಂಬಂಧ ಇದೆ? ಒಳ್ಳೆಯದು ಅವ್ರಂಗೆ ಬರೋದ್ರಿಂದ. ಮತ್ತೆ ಸಿದ್ದರಾಮಯ್ಯ ಪದೇ ಪದೇ ವರುಣಾ ಕ್ಷೇತ್ರಕ್ಕೆ ಆಗಮಿಸಿ ಪ್ರಚಾರವನ್ನ ನಡೆಸುತ್ತಿರುವುದನ್ನ ಮೈಸೂರು ಸಂಸದ ಪ್ರತಾಪ್ ಸಿಂಹ ಟೀಕಿಸಿದ್ದಾರೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಅವರು, ವರುಣಾದಲ್ಲೇ ಚುನಾವಣೆಗೆ ನಿಲ್ಲುವುದಾಗಿಯೂ ನಾಮಪತ್ರ ಸಲ್ಲಿಸುವುದಕ್ಕೆ ಅಷ್ಟೇ ಬರುತ್ತೇನೆ ಎಂದಿದ್ದ ಸಿದ್ದರಾಮಯ್ಯನವರು ಸೋಮಣ್ಣನವರ ಹೆಸರು ಘೋಷಣೆಯಾಗ್ತಿದ್ದಂತೆ ನಾಮಪತ್ರ ಸಲ್ಲಿಸಲು 2 ದಿನ ಮೊದಲೇ ಓಡ್ ಬಂದ್ರು. ಇವತ್ತು ಮತ್ತೆ ಬಂದಿದ್ದಾರೆ, ಮುಂದಿನ ವಾರ ಇಲ್ಲೇ ಇರ್ತಾರಂತೆ. ಆ ಭಯ ಇರಬೇಕು ಸಿದ್ದರಾಮಯ್ಯನವರೇ ಎಂದು ಟ್ವೀಟ್ ಮಾಡಿದ್ದಾರೆ.
ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳನ್ನು ಬಿಜೆಪಿ ಅಭ್ಯರ್ಥಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅಲ್ಲಗಳೆದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಮಗೆ ಸಿದ್ದರಾಮಯ್ಯ ಜೊತೆ ಒಳ ಒಪ್ಪಂದ ಅವಶ್ಯಕತೆ ಇಲ್ಲ. ಶಿಕಾರಿಪುರದಲ್ಲಿ ನಾವು ಹಿಂದಿನಿಂದಲೂ ಸುಲಭವಾಗಿ ಗೆಲುವು ಸಾಧಿಸಿದ್ದೇವೆ. ಈ ಹಿಂದೆ ಇಡೀ ಮಂತ್ರಿಮಂಡಲವೇ ಶಿಕಾರಿಪುರದಲ್ಲಿ ಬಂದು ನಿಂತರೂ ಬಿವೈ ರಾಘವೇಂದ್ರ ಅವರನ್ನ ಸೋಲಿಸಲು ಸಾಧ್ಯವಾಗಿರಲಿಲ್ಲ. ಯಡಿಯೂರಪ್ಪ ಜೀವನದಲ್ಲಿ ಯಾವತ್ತೂ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡಿಲ್ಲ ಅಂತ ಹೇಳಿದರು. 1700 ಮತಗಳ ಅಂತರದಲ್ಲಿ ಯಡಿಯೂರಪ್ಪನವರು ಗೆದ್ದು ಬಂದರು. ಅವತ್ತು ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು. ಸಿದ್ದರಾಮಯ್ಯನವರ ಮಂತ್ರಿಮಂಡಲನೇ ಬಂದು ಶಿಕಾರಿಪುರದಲ್ಲಿ ಬೀಡು ಬಿಟ್ಟರೂ ಕೂಡ ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಮತ್ತು ಕಾರ್ಯಕರ್ತರೊಂದು ಪಡೆ ಎಷ್ಟು ಮಜಬೂತಾಗಿದೆ ಅಂತಂದರೆ, ಇಡೀ ಮಂತ್ರಿಮಂಡಲ ಬಂದು ಕೂತ್ರು ಕೂಡ ರಾಘಣ್ಣನವ್ರನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದರು ಅವತ್ತು ಕೂಡ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಜೀವನದಲ್ಲಿ ಅದು ಪುಟ್ ಆನ್ ರೆಕಾರ್ಡ್, ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಅಥವಾ ಈ ಥರ ರಾಜಕಾರಣ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ. ಅದು ಡಿಕೆ ಶಿವಕುಮಾರ್ ಲಿಂಗಾಯತ ಡ್ಯಾಂ ಬಗ್ಗೆ ಮಾತನಾಡಿದ್ದಾರೆ. ಲಿಂಗಾಯತ ಡ್ಯಾಂನಲ್ಲಿ ಎಷ್ಟು ನೀರು ಇದೆ ಎಂಬುದನ್ನು ತಿಳಿಯಲು ಮೇ 10ರಂದು ಡ್ಯಾಂಗೆ ಇಳಿಯಲಿ. ಮೇ 13ರಂದು ಲಿಂಗಾಯತ ಡ್ಯಾಂ ಎಷ್ಟು ನೀರು ಇದೆ ಎಂಬುದನ್ನು ತಿಳಿಸುತ್ತದೆ ಎಂದು ಸಚಿವ ಸಿಸಿ ಪಾಟೀಲ್ ಹೇಳಿದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಇಬ್ಬರು ಸಚಿವರು ವೀರಶೈವ ಲಿಂಗಾಯತರನ್ನ ಒಡೆಯಲು ಹೋಗಿ ಕೈ ಸುಟ್ಕೊಂಡ್ರು. ಅಂದು ಸುಟ್ಟ ಕೈಗೆ ಅಂಟಿಸಿಕೊಂಡಿದ್ದ ಬರ್ನಾಲ್ ಮುಲಾಂ ಹಂಗೆ ಇದೆ ಎಂದು ವ್ಯಂಗ್ಯವಾಡಿದ್ರು. ಡಿಕೆ ಶಿವಕುಮಾರ್ ಅವರು ಲಿಂಗಾಯತ ಡ್ಯಾಮಿನ ಬಗ್ಗೆ ನಿನ್ನೆ ಹೇಳ್ಯಾರ. ಲಿಂಗಾಯತ ಡ್ಯಾಮ್ನಾಗ ಎಷ್ಟು ನೀರು ಐತೆ ಅನ್ನೋದು ಮೇ 10ನೇ ತಾರೀಕಿಗೆ ಅವ್ರು ಇಳೀಲಿ. ಮೇ 13ನೇ ತಾರೀಕಿಗೆ ಎಷ್ಟು ಆಳ ಐತೆ ಅನ್ನೋದು ಅವ್ರಿಗೆ ಗುರ್ತಾಕತಿ. ಅವ್ರ ಮ್ಯಾಲಕ್ಕೆ ಹೇಳೋಕ್ಕಾಗದಷ್ಟು ಲಿಂಗಾಯತ ಡ್ಯಾಮ್ನೊಳಗೆ ನೀರು ಐತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಕ್ಕೆ ಬಯಸ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇಬ್ಬರು ಪ್ರಭಾವಿ ಸಚಿವರನ್ನು ವೀರಶೈವ ಮತ್ತು ಲಿಂಗಾಯತ ಅಂತ ಹೊಡೆಯಕ್ಕೆ ಹೋಗಿದ್ರು. ನನಗೆ ಚುನಾವಣೆಗೆ ನಿಲ್ಲುವ ಆಸೆ ಇರಲಿಲ್ಲ, ಗೆಲ್ಲುವ ವಿಶ್ವಾಸವೂ ಇರಲಿಲ್ಲ. ಆದರೆ ಮುಖಂಡರ ಸೂಚನೆಯಂತೆ ನಿಂತೆ. ಮೊದಲ ಚುನಾವಣೆಯಲ್ಲೇ ಗೆದ್ದೆ. ಅಲ್ಲಿಂದ ಇಲ್ಲಿಯವರೆಗೆ ಹಿರಿಯರ ಸೂಚನೆಯಂತೆ ನಾನು ಅದನ್ನ ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ಈಶ್ವರಪ್ಪ ಹೇಳಿದರು. ಆದರೆ ಜಗದೀಶ್ ಶೆಟ್ಟರ್ ಮುನಿಸಿನಿಂದ ಕಸಿವಿಸಿಯಾಯಿತು. ಸಂಘ ಪರಿವಾರದ ಹಿರಿಯರು ಮನೆಗೆ ಬಂದು ಶ್ಲಾಘಿಸಿದ್ರು. ನಿನ್ನೆ ಸ್ವತಃ ಪ್ರಧಾನಿ ಮೋದಿ ಕರೆ ಮಾಡಿ ಅಭಿನಂದಿಸಿದ್ರು. ಇದು ಬಿಜೆಪಿ ಸಂಸ್ಕೃತಿ ಎತ್ತಿ ತೋರಿಸುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪನವರು ಹಿಂದೂ ಹರ್ಷ ಮನೆಗೆ ಭೇಟಿಯನ್ನು ನೀಡಿದ್ರು. ಹರ್ಷನ ಕೊಲೆಯಾದ ಬಲವಾಗಿ ಖಂಡಿಸುವುದರಲ್ಲಿ ಚನ್ನಬಸಪ್ಪ ಸಹ ಒಬ್ಬರಾಗಿದ್ದರು. ಕಟ್ಟರ್ ಹಿಂದೂವಾದಿಯಾಗಿ ಭರ್ಜರಿ ಘೋಷಣೆ ಮೂಲಕವೇ ಗುರುತಿಸಿಕೊಂಡಿರುವವರು ಚನ್ನಬಸಪ್ಪನವರು. ಈ ನಡೆ ಮಹತ್ವವನ್ನ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಅವರಿಗೆ ಹರ್ಷನ ಅಕ್ಕ ಅಶ್ವಿನಿ, ತಾಯಿ ಪದ್ಮಾರವರು ಆರತಿಯನ್ನ ಬೆಳಗಿ ತಿಲಕವನ್ನ ಇಟ್ಟು ಸ್ವಾಗತಿಸಿದ್ರು.